ಸಾಹೇಬರಿಗೆ, ಇಲ್ಲಿದ್ದಕ್ಕಿಂತ ಎಲ್ಲ ಮುಖಂಡರಿಗೆ ಮತ್ತು ವಿದ್ಯಾಭಿಮಾನಿಗಳಿಗೆ, ಪೋಷಕರಿಗೆ ನನ್ನನ್ನು ಕೂಡ ಕರೆಸಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಷ್ಟೊತ್ತಿಗೆ ಹೊರಗೆ ಹೋಗ್ತೀವಿ, ಎಲ್ಲ ನೀವು ಕೂತ್ಕೊಂಡು ಮನೇಲಿ ನೋಡ್ಬೋದು. ನಮ್ಮೆಲ್ಲರೂ ಕೂಡ ನಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೀವು ನೋಡ್ಬೋದು. ಯಾವತ್ತೇ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಮ್ಮನ್ನು ನೀವು ನೋಡೋದಕ್ಕೆ ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತಿದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಗೆ ಇದುವರೆಗೂ ಮತ್ತೊಮ್ಮೆ ನಿಮ್ಮ ಜೊತೆಗೆ ಈ ಶಾಲೆ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಪೇಪರ್ನಲ್ಲಿ, ನಾನು ನೋಡಿದ್ದೆ ಕೂಡ ಅಲ್ವಾ ಮೇಡಮ್? ಸೊ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಸೊ ನಾನು ಆಗಲೇ ಅದನ್ನೇ ಮಾತಾಡಿದೆ. ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಬರೀ ಸರ್ಕಾರ ಒಂದೇ ಕೊಟ್ಟರೆ ಸಾಕಾಗಲ್ಲ. ನಾನು ಆಗಲೇ ಹೇಳಿದಾಗೆ ನೀವೆಲ್ಲ ಸೇರಿ ಏನು ನಮ್ಮ STMC ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇದು ಮುನ್ನುಡಿ ಆಗಲಿ. ಈಗೇನು ಅವರು 3 CCTV ಏನು ಕೊಟ್ಟಿದ್ದಾರೆ, ಈ ತರಹದ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ಸರ್ಕಾರ ಅಥವಾ ಇಲಾಖೆ ನಿಮ್ಮ ಕಡೆಗೆ ನೋಡ್ಬೇಕು, ನಿಮ್ಮ ಶಾಲೆ ಕಡೆಗೆ. ಸೊ ಆ ನಿಟ್ಟಿನಲ್ಲಿ ಇದು ಮುನ್ನುಡಿ ಅಂತೇಳಿ ನಾನು ಭಾವಿಸ್ತಾ, ಯಾವುದೇ ನಾನು ಆಗಲೇ ಹೇಳಿದಾಗೆ ಖಾಸಗಿ ಶಾಲೆಗಳಿಗೆ ನೀವು ಕೊಡುವಂಥ ದುಡ್ಡೇನಿದೆ, ಆ ದುಡ್ಡನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹಾಕಿದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಅತ್ಯದ್ಭುತವಾದಂಥ ಟೀಚರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಪಾಸಾಗಿ ಬಂದಿರತಕ್ಕಂಥ ಶಿಕ್ಷಕರುಗಳು. ನೀವು ಏನು ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ತೀರಿ, ಅಲ್ಲೆಲ್ಲ ಈ ಥರದ ಪರೀಕ್ಷೆಗಳನ್ನು ಪಾಸಾಗದೇ ಇರ್ತಕ್ಕಂಥ ಟೀಚರ್ಸು, ಎಲ್ಲ ಜ್ಞಾನ ಇರ್ತಕ್ಕಂಥ ಶಿಕ್ಷಕರುಗಳು ಇಲ್ಲಿದ್ದಾರೆ. ಅವರ ಸೇವೆಯನ್ನು ಬಳಸೋದಕ್ಕೆ ನೀವು ಈ ರೀತಿಯಾಗಿ ಸಾಥನ್ನು ಕೊಟ್ಟರೆ ಖಂಡಿತ ಖಾಸಗಿ ಶಾಲೆಗಳಿಗಿಂತಲೂ ಕೂಡ ಈ ಶಾಲೆಗಳ ಕಡೆಗೆ ನಾವು ಇಲಾಖೆ ಮತ್ತು ಸಮಾಜ ನೋಡುವಂಥ ನಿಟ್ಟಿನಲ್ಲಿ ಮಾಡಬಹುದಾದಂಥ ಭಾಳಷ್ಟು ಅವಕಾಶಗಳಿದೆ. ದಯಮಾಡಿ ಅದಕ್ಕೆ ಮುನ್ನುಡಿಯನ್ನು ನಿಮ್ಮ ಶಾಲೆಯಿಂದಲೇ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸ್ತಾ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತು. ಧನ್ಯವಾದಗಳು ಸರ್. ಇದೀಗ ನಮ್ಮದು ಒಂದು ಸ್ವಲ್ಪ ಸಣ್ಣ ಕೋರಿಕೆ ಇದೆ. ನಮ್ಮ ಶಾಲೆಗೆ ಒಂದು ರೂಮು ಡೆಮಾಲಿಷಿಗೆ ಬಂದಿದೆ, ಆಮೇಲೆ ಒಂದು ರೂಮು ದೊಡ್ಡ ಪ್ರಮಾಣದ ದುರಸ್ತಿ ಇದೆ. ದಯಮಾಡಿ ತಾವು ಯಾವುದಾದ್ರೂ ಒಂದು ಅನುದಾನವನ್ನು ಹಾಕೊಟ್ಟು ನಮ್ಮ ಶಾಲೆಗೆ ಒಂದೆರಡು ಕಾರ್ಯಗಳನ್ನು ಮಾಡಿಸ್ಕೊಡ್ತೀರಾ ಅಂತಂದು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೀನಿ. ಹಾಗೂ ಇದೀಗ ಬಹಳಷ್ಟು ಇಲ್ಲ ತಂದೆ ಅಂದ್ರಿಗಿಲ್ಲ. ನಾನು ಹೇಳಿದ್ದು ತುಂಬ ಚಿಕ್ಕ ಇನ್ಸಿಡೆಂಟು. ನಿಮಗೆ ಗೊತ್ತಿರಬಹುದು, 15 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸರ್ ಕೂಡ ಗೊತ್ತಿರ್ಬೋದು ಮೋಸ್ಟ್ಲಿ. ಅತ್ಯಂತ ಪ್ರತಿಷ್ಠಿತ ಕುಟುಂಬ, ಗಂಡ ಹೆಂಡತಿ ಇಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ತನ್ನ ಮಗ ಮೆಡಿಕಲ್ ಚೆನ್ನಾಗಿ ಓದಲಿ ಅಂತ ಹೇಳಿ PUCಯಲ್ಲಿ ಮೊಬೈಲ್ನ ಕೊಟ್ಟಿದ್ದಾರೆ. ಎಕ್ಸಾಮ್ ತುಂಬ ಚೆನ್ನಾಗಿ ಓದಿ ಬರ್ದಿದ್ದಾನೆ. ಕಂಟಿನ್ಯೂ ಎಕ್ಸಾಮ್ ಅಟೆಂಡ್ ಮಾಡೋದ್ರಿಂದ ಅವ್ನು ಏನಾಗಿದೆ ಅಂತ ಹೇಳಿದ್ರೆ, ಎಕ್ಸಾಮ್ ಚೆನ್ನಾಗಿ ರಿಸಲ್ಟ್ ತೆಗಿಲಿ ಅಂತ ಹೇಳಿ ಮೊಬೈಲ್ ಪಾಸ್ ಆಗಿದ್ದಾನೆ. ತುಂಬ ಸ್ಟ್ರೆಸ್ ಆಗಿದೆ, ಹಾಗಾಗಿ ಅವನಿಗೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ ಮೊಬೈಲ್ ಕೊಟ್ಟಿದ್ದಾರೆ. ಆ ಮೊಬೈಲಿಂದ ಆ ಮಗು ಏನು ಮಾಡಿದೆ ಅಂತ ಹೇಳಿದ್ರೆ, ನಾವು ಗೇಮ್ಗಳನ್ನು ಆಡ್ತೀವಿ. ಯಾವುದು? ಪಬ್ಜಿ ಬ್ಯಾನ್ ಆಗಿದೆ. ಅದನ್ನ ಫೈರ್ ಫ್ರೀ ಅಂತ ಹೇಳಿ ಹೊಸ ಗೇಮ್ ಬಂದಿದೆ, ಇವ್ರಿಗೆಲ್ಲ ಗೊತ್ತಿರಬಹುದು. ಫೈರ್ ಫ್ರೀ ಅಂತ ಹೇಳಿ ಹೊಸ ಗೇಮ್ ಆಗಿದೆ ವಿಸುಪಣ. ಆ ಮಗು ಕಂಟಿನ್ಯೂಸ್ಲಿ, ತಂದೆ ತಾಯಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದ್ರಿಂದ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಆ ಮಗು ಕಂಟಿನ್ಯೂ 36 घंटेಗಳ ಕಾಲ 36 घंटे लगातार वो बच्चा गेम खेल को वो बच्चे क्या हुआ बोले तो तुम्हें मालूम है, फायर फ्री गेम ಅಲ್ಲಿ ಮತ್ತೆ ಈ PUBG ಗೇಮ್ಸ್ ಅಲ್ಲಿ ಅದೇನೋ ಟಾಸ್ಕ್ ಗಳು ಬರ್ತಾವ ಅದರಲ್ಲಿ.
दुनिया एक दुल्हन, ये दुनिया एक दुल्हन, दुल्हन के माथे की बिंदिया। ये मेरा इंडिया, ये मेरा इंडिया। I love my India, I love my India।